ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಳೋ ಮುನ್ನ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಥರ್ಸ್ಡೇ. ಇವತ್ತು ಸಾಯಿಯಪ್ಪ ಸಂದೇಶವನ್ನು ಕೇಳೋಣ. ಸಾಯಿಯಪ್ಪ ಒಳ್ಳೆಯ ಮಾಹಿತಿನ ತಂದಿದ್ದಾರೆ. ಇವತ್ತು ಹುಣ್ಣಿಮೆ ದಿನ ಅಲ್ವಾ? ಇವತ್ತಿನ ದಿನ ಎಲ್ಲ ಕಷ್ಟಗಳು ದೂರ ಆಗಬೇಕು ಅಂದರೆ ಇದೊಂದು ಪ್ರಕ್ರಿಯೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕ ಪರಿಹಾರವನ್ನು ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೋಸ್ಕರ ಹೇಳ್ಕೊಡ್ತಾ ಇದ್ದಾರೆ. ತಪ್ಪದೆ ರಾತ್ರಿ ಸಂಜೆ ಒಳಗೆ ಅಂದರೆ ರಾತ್ರಿ 9 ಗಂಟೆ ಒಳಗೆ ನೀವು ಪ್ರಯತ್ನ ಮಾಡ್ಬೋದು. ಟೈಮ್ ಇರೋರು ದೀಪ ಹಚ್ಚಿದ ನಂತರ, ಸಾಯಂಕಾಲ ದೀಪ ಹಚ್ತಿರಲ್ವ ಮನೆಯಲ್ಲಿ, ಆ ಸಮಯದಲ್ಲಿ ಕೂಡ ನೀವು ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಕಷ್ಟಗಳು ಎಲ್ಲರಿಗೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಮ್ಮ ಕಷ್ಟಗಳು ದೂರ ಆಗಬೇಕು ಅಂದರೆ ಏನೋ ಒಂದು ಪರಿಹಾರ ಮಾಡಿದ್ರೆ ಅದಕ್ಕೆ ಖಂಡಿತ ಫಲ ಅನ್ನೋದು ಸಿಗುತ್ತೆ. ಬಟ್ ನಮಗೆ ನಂಬಿಕೆ ಅನ್ನೋದು ಇರಬೇಕು. ನಾವೇನೇ ಪ್ರಯತ್ನ ಮಾಡಿದ್ರೂ ಕೂಡ, ಏನೇ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ನಂಬಿಕೆ ಅನ್ನೋದು ಪೂರ್ತಿಯಾಗಿ ಇರಬೇಕು. ಆವಾಗ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಹಾಗಾಗಿ ಇವತ್ತು ಕೂಡ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು, ಒಂದು ಚಿಕ್ಕ ಪರಿಹಾರವನ್ನು ನೀವು ಪೂರ್ತಿಯಾಗಿ ಈ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ಸಂಜೆ ಒಳಗೆ ನೀವೇನು ಮಾಡಬೇಕು ಅನ್ನೋದು ಈ ಹುಣ್ಣಿಮೆ ದಿನ ಮುಖ್ಯವಾಗಿ ರಾತ್ರಿ 9 ಗಂಟೆ ಒಳಗೆ ಮಾಡೋ ಅಂಥದ್ದು. ಪ್ರತಿಯೊಬ್ಬರೂ ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ, ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಶೇರ್ ಮಾಡ್ಬೋದು. ಈ ಪರಿಹಾರವನ್ನು ಪ್ರತಿ ಹುಣ್ಣಿಮೆಗೆ ನೀವು ಮಾಡ್ಬೋದು. ಆದರೆ ಈ ಗುರುವಾರ ಬಂದಿರೋ ಅಂಥ ಹುಣ್ಣಿಮೆ ಅನ್ನೋದು ಬಹಳ ವಿಶೇಷ. ಹಂಗಾಗಿ ನೀವು ಪ್ರತಿಯೊಬ್ಬರೂ ಕೂಡ ಪ್ರಯತ್ನ ಮಾಡಿ. ಯಾಕಂದರೆ ಒಳ್ಳೇದಾಗತ್ತೆ. ನಂಬಿಕೆಯಿಂದ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ಒಳ್ಳೆಯದೇ ಆಗುತ್ತೆ. ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಅಂತ ನಂಬಿಕೆಯಿಂದ ನಾನು ಇವತ್ತು ಈ ವಿಡಿಯೋನ ತಂದಿದ್ದೀನಿ. ಮೊದಲು ಈ ಪರಿಹಾರ ಸಂಜೆ ದೀಪ ಹಚ್ಚಿದ ನಂತರ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಎಲ್ಲ ಕಡೆ, ಅಂದರೆ ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಗೂ ಧೂಪ ಅನ್ನೋದು ಹಾಕಬೇಕು. ಧೂಪ ಹಾಕಿದ್ರೆ ನಿಮಗೆ ನಕಾರಾತ್ಮಕ ಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ ನಿಮ್ಮ ಮನೆಯಲ್ಲಿ. ಅಂದರೆ ಅನಾರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ, ಅಥವಾ ಸಮಸ್ಯೆ ಏನೇ ಆಗಿರ್ಬೋದು ಮನೆಯಲ್ಲಿ, ಸುಮ್ಮನೆ ಏನೋ ಒಂದಕ್ಕೆ ಜಗಳ, ಅಥವಾ ಅಳೋದು, ಹೆಣ್ಮಕ್ಳು ಅಳೋದು, ಚಿಕ್ಕ ಮಕ್ಕಳು ಅಳೋದು, ಗಂಡ ಹೆಂಡತಿ ಜಗಳಗಳು, ಮತ್ತು ಅತ್ತೆ ಸೊಸೆಂದ್ರು ಜಗಳಗಳು, ಈ ಥರ ಸಮಸ್ಯೆಗಳು ಏನಾದರೂ ಇದ್ದರೆ ಅವ್ರಿಗಿಂದ ಇವ್ರಿಗೆ ಪ್ರೀತಿ ಅನ್ನೋದು ಕಡಿಮೆ ಆಗುತ್ತೆ. ಹಾಗಾಗಿ ಅವರು ಈ ಥರ ಜಗಳ ಅನ್ನೋದು ಮಾಡ್ತಾರೆ. ಆ ಪ್ರೀತಿ ಯಾವಾಗ ಕಡಿಮೆ ಆಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುವಾಗ ಈ ಥರ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಆ ಸಮಯದಲ್ಲಿ ನೀವು ಈ ಪರಿಹಾರಗಳು ಮಾಡ್ಕೋಬೋದು. ಮೊದಲು ಇದೆಲ್ಲ ಮಾಡಿದ ನಂತರ, ಅಂದರೆ ಈ ಧೂಪ ಎಲ್ಲ ಮನೆ ಸುತ್ತು ಹಾಕಿದ ನಂತರ, ಮನೆ ಒಳಗೆ ಮನೆ ಮೂಲೆ ಮೂಲೆಗೂ ಸುತ್ತು ನೀವು ಹಾಕಿದ ನಂತರ ಪೂಜೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ನಿಮ್ಮ ಇಷ್ಟ ದೈವ ಯಾರಿರ್ತಾರೋ ಅವರ ನಾಮಸ್ಮರಣೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾಡಬೇಕು. ನಂತರ ನೀವೊಂದು ಸ್ವೀಟ್ ಪ್ರಿಪೇರ್ ಮಾಡಬೇಕು. ಇದು ಕೂಡ ರಾತ್ರಿ 9 ಗಂಟೆ ಒಳಗೆ ಮನೆಯಲ್ಲಿ ಅತಿ ಶುದ್ಧವಾಗಿ ನೀವು ಮಾಡಬೇಕು. ಒಂದು ಸ್ವೀಟು ಏನು ಅಂದರೆ ಅದು ರೈಸಿಂದಾನೇ ಮಾಡಬೇಕು ಆ ಸ್ವೀಟ್ನ. ಇಲ್ಲ ಅಂದರೆ ಈ ಸ್ವೀಟ್ ಮಾಡೋಕ್ಕೆ ಆಗಲ್ಲ ಅನ್ನೋರು ಕರ್ಡ್ ರೈಸ್ ಮಾಡ್ಬೋದು, ಅಂದರೆ ಮೊಸರನ್ನ ಮಾಡ್ಬೋದು. ಸ್ವಚ್ಛವಾಗಿ ಮಾಡಬೇಕು. ಮೊಸರನ್ನ ಮಾಡಿಬಿಟ್ಟು ನೀವು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು, ಆ ಬಟ್ಲಿಗೆ ಒಂದು ಕ್ಲಾತ್ ಅನ್ನೋದು ಕಟ್ಟಬೇಕು. ಕಟ್ಟಿದ ನಂತರ ಇದನ್ನ ಎಲ್ಲಿಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಚಂದ್ರ ಕಿರಣಗಳು ಎಲ್ಲಿ ಬೀಳುತ್ತೋ ಆ ಜಾಗಕ್ಕೆ ಹೋಗಿ ಆ ಬಟ್ಲನ್ನ ಅಲ್ಲಿ ಇಡಬೇಕು. ಇದು ಟೆರ್ರೆಸ್ ಮೇಲೆ ಆದರೂ ಇಡ್ಬೋದು, ಅಥವಾ ನಿಮಗೆ ಆ ಕಿರಣಗಳು ಎಲ್ಲಿ ಬೀಳುತ್ತೋ ಆ ಜಾಗದಲ್ಲೇ ನೀವು ಇಡಬೇಕು. ಇದು 9 ಗಂಟೆಯಲ್ಲಿ ಕೂಡ ನೀವು ಇಡ್ಬೋದು. ಇಟ್ಟಿದ ನಂತರ ಇದು ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ, ದೇವ್ರ ಪೂಜೆ ಮಾಡಿ, ನಂತರ ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಪ್ರಸಾದ ಅಂತ ಅದನ್ನ ಸ್ವೀಕರಿಸಬೇಕು. ಯಾಕಂದ್ರೆ ಈ ತರ ಏನಕ್ಕೆ ಮಾಡಬೇಕು ಅಂದ್ರೆ ಡೈರೆಕ್ಟ್ ಚಂದ್ರ ಇಂದ ಕಿರಣಗಳು ಬೀಳತ್ತಲ್ವಾ, ರಾತ್ರಿ ಎಲ್ಲ ಕೂಡ ಆ ಕಿರಣಗಳು ಚೆನ್ನಾಗಿ ಬೀಳಿರುತ್ತೆ.
ಹಂಗಾಗಿ ಆ ಊಟಕ್ಕೆ ನೀವು ಏನು ನೈವೇದ್ಯ ಇಟ್ಟಿರ್ತೀರೋ ಆ ನೈವೇದ್ಯದಲ್ಲಿ ಒಳ್ಳೆ ಶಕ್ತಿ ಅನ್ನೋದು ಬಂದಿರುತ್ತೆ. ಆ ಶಕ್ತಿ ಎಷ್ಟು ಒಳ್ಳೇದಂದ್ರೆ ಅದು ತಿಂದರೆ ನಮಗೆ ಏನೇನು ತೊಂದರೆಗಳಿರುತ್ತೋ ನಮ್ಮ ಬಾಡಿಯಲ್ಲಿರೋ ನಕಾರಾತ್ಮಕ ಶಕ್ತಿ, ಇನ್ನೊಂದು ಅನಾರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ಆ ಅನಾರೋಗ್ಯ ಸಮಸ್ಯೆ ಅನ್ನೋದು ವರ್ಷಗಟ್ಟಲೆ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ. ಎಷ್ಟು ಹಾಸ್ಪಿಟಲ್ಸ್ಗೆ ಹೋದರೂ ಕೂಡ ಅದು ವಾಸಿಯಾಗಲ್ಲ. ಆ ಥರ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಪ್ರತಿ ಹುಣ್ಣಿಮೆಗೆ ನೀವು ಈ ಥರ ಒಂದು ಪ್ರಸಾದ ಮಾಡಿಬಿಟ್ಟು ಬಟ್ಲಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಬಟ್ಟೆ ಕಟ್ಟಿಬಿಟ್ಟು ಚಂದ್ರ ಕಿರಣಗಳ ಕೆಳಗಡೆ ನೀವು ಆ ಬಟ್ಲನ್ನ ಇಟ್ಬಿಟ್ಟು ರಾತ್ರಿ ಎಲ್ಲ ಮಾರನೇ ದಿನ ಅದನ್ನ ನೀವು ಪೂಜೆ ಮಾಡಿದ ನಂತರ ಪ್ರಸಾದವಾಗಿ ಸ್ವೀಕರಿಸಬೇಕು. ಈ ಥರ ಪ್ರತಿ ಹುಣ್ಣಿಮೆಗೆ ನೀವು ಮಾಡ್ಬೋದು. ಎಷ್ಟು ಒಳ್ಳೇದಂದ್ರೆ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆ ಅನ್ನೋದು ಆಗುತ್ತೆ. ಆ ಚಂದ್ರ ಕಿರಣಗಳ ಒಮ್ಮೆ ನೀವು ಪ್ರಯತ್ನ ಮಾಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಅನ್ನೋದು. ಪ್ರತಿಯೊಬ್ಬರು ಪ್ರಯತ್ನ ಮಾಡಿ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಚಿಕ್ಕ ಮಕ್ಳು ಇರ್ತಾರಲ್ವಾ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಬುದ್ಧಿ ಇರಲ್ಲ ಅಂದ್ರೆ ಅವ್ರಿಗೆ ಮೈಂಡ್ ಸರಿಯಾಗಿ ಇರಲ್ಲ, ಅವರು ಎಷ್ಟೇ ಓದ್ರೂ ಕೂಡ ಅವ್ರಿಗೆ ತಲೆಗೆ ಹೋಗಲ್ಲ. ಆ ಥರ ಮೈಂಡ್ ಸೆಟ್ ಏನಾದರೂ ಇದ್ರೆ ಆ ಮಕ್ಕಳಿಗೆ ಬುದ್ಧಿ ಜ್ಞಾನವನ್ನು ಕೊಡುತ್ತೆ. ಈ ಕಿರಣಗಳು ಎಲ್ಲ ಆ ಊಟಕ್ಕೆ ಆ ನೈವೇದ್ಯಕ್ಕೆ ಹೋಗಿರತ್ತಲ್ಲ, ಆ ಶಕ್ತಿ ಅನ್ನೋದು ನಾವು ತಿಂದಿದ ತಕ್ಷಣ ನಮಗೂ ಕೂಡ ಆ ಶಕ್ತಿ ಕೊಡುತ್ತೆ. ಆ ನೈವೇದ್ಯವನ್ನು ಮಕ್ಕಳಿಗೆ ತಿನ್ಸಿದ್ರೆ ಬಹಳ ಶಕ್ತಿ ಬರುತ್ತೆ. ಅವರು ಚೆನ್ನಾಗಿ ಓದ್ತಾರೆ, ಬುದ್ಧಿ ಅನ್ನೋದು ಚೆನ್ನಾಗಿರುತ್ತೆ, ಜ್ಞಾನವನ್ನು ಕೂಡ ಹೆಚ್ಚಾಗಿ ಮಾಡ್ಕೋಬಹುದು. ಈ ತರ ಪ್ರಯತ್ನ ನೀವು ಮಾಡ್ಬೋದು. ಈ ಹುಣ್ಣಿಮೆ ದಿನ ರಾತ್ರಿ ನಿಮ್ಗೆ ಇನ್ನೂ ಟೈಮ್ ಇದೆ, 9 ಗಂಟೆ ಒಳಗೆ ಈ ಪ್ರಯತ್ನವನ್ನು ಮಾಡ್ಬೋದು. ಇದು ಖಂಡಿತ ನೀವು ಮಾಡಲೇಬೇಕು. ಮಾಡಿ ನೋಡಿ, ನಿಮ್ಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಈ ಹುಣ್ಣಿಮೆ ದಿನ ಎಲ್ಲರೂ ಕೂಡ ಈ ಪ್ರಯತ್ನವನ್ನು ಮಾಡ್ತೀರಲ್ವಾ? ತಪ್ಪದೇ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸಾಯಿಯಪ್ಪಗೆ ನಂಬ್ಕೊಂಡಿರೋರೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅನ್ನೋದು ಒಂದು ಚಿಕ್ಕ ಆಸೆ. ಮತ್ತೆ ಇನ್ನೊಂದು ಒಳ್ಳೆಯ ವಿಡಿಯೋ ಮೂಲಕ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.